ಯಾರೇ ಕಿವುಗಳಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ಚಿತ್ರದ ನಿರ್ಮಾಪಕರು ರಾಘವೇಂದ್ರ ರಾಜ್ಕುಮಾರ್ ನಮ್ಮೊಂದಿಗೆ ದೂರದ ಮೂಲಕ ಸಂಪರ್ಕಲಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಗೌರೀಶ್, ಹೇಗಿದ್ದೀರಾ? ಸರ್ ಚೆನ್ನಾಗಿದೆ, ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದೆ, ಫೈನ್. ಸೊ ಫುಲ್ ಬ್ಯುಸಿ ಇರ್ಬೋದು ಅಂತ ಅನ್ಕೋತೀನಿ. ರಿಲೀಸ್ ಹತ್ರ ಅಲ್ಲ, ನಾಳೆ ರಿಲೀಸ್. ಎಸ್ ಎಸ್ ಎಸ್. ಇಲ್ಲಾಂದ್ರೆ ಬಹುಶಃ ನೀವು ಇಲ್ಲಿ ಬರ್ತಿದ್ರಿ, ನಮ್ಮ ಜೊತೆ ಕೂತ್ಕೊಂಡಿರ್ತಿದ್ರಿ ಒಂದು ಅರ್ಧ ಗಂಟೆ ಅಲ್ವಾ? ಹೌದು ಸರ್. ಎಸ್ ಸರ್. ಸೊ ಯಾರೇ ಕೂಗಾಡಲ್ಲಿ ತೆರೆಗೆ ಬರ್ತಾ ಇದೆ ನಾಡಿದ್ದು. ಸೊ ಏನು ಹೇಳ್ತೀರಿ ಸರ್ ಈ ಚಿತ್ರದ ಬಗ್ಗೆ ತಾವು? ಸೊ ಹ್ಯಾಪಿ ಸರ್, ನಮ್ಮ ಚಿತ್ರದ ನಮ್ಮ ಸಂಸ್ಥೆಯ 81ನೇ ಸಿನಿಮಾ ಇದು. 81ನೇ ಸಿನಿಮಾ. 81ನೇ ಸಿನಿಮಾ. ಗ್ರೇಟ್ ಸರ್. 81st ಫಿಲ್ಮ್. ಸೊ ಎಲ್ಲಾ ಸಿನಿಮಾನು ಹೇಗೆ ಪ್ರೀತಿಸಿ ಮಾಡ್ಕೊಂಡ್ ಬಂದಿದ್ದೀವಿ, ಹಾಗೆ ಇದನ್ನು ಅಷ್ಟೇ ಪ್ರೀತಿ ಮಾಡ್ಕೊಂಡ್ ಬಂದಿದ್ದೀವಿ. ಓಕೆ ಸರ್, ಅದೇ ಏನಂದ್ರೆ ನಾವು ಒಂದು ಅನ್ಕೋತಾ ಇದ್ವಿ, ಈ ಚಿತ್ರ ಬರಬೇಕಾದ್ರೆ ತುಂಬ ಸೌಂಡ್ ಯಾಕೋ ಮಾಡಲಿಲ್ಲ ನೀವು ನಿಮ್ಮ ಪ್ರೊಡಕ್ಷನ್ಸ್ ಹೌಸಿಂದ ಅಂತ ಅನಿಸ್ತು. ನಾವು ಸಾಮಾನ್ಯವಾಗಿ ಚಿತ್ರ ಮಾಡ್ಬೇಕಾದ್ರೆ ಸೌಂಡ್ ಮಾಡ್ಲಕ್ಕ, ಚಿತ್ರ ಬಂದ್ಮೇಲೆ ಸೌಂಡ್ ಆದ್ರೆ ಚಂದ ಅಂತ ನಮ್ಗೆ. ಕರೆಕ್ಟ್, ಅದು ಇರ್ದೇ ಇರುತ್ತೆ. ಓಕೆ ಓಕೆ. ಒಬ್ಬ ನಿರ್ಮಾಪಕರಾಗಿ ಈಗ ಅಂದರೆ ನಟರಿಗಿರುವಂಥ ಇದು ಬೇರೆ ಇರುತ್ತೆ, ನಿರ್ಮಾಪಕರಿಗಿರುವಂಥ ಒಂದು ಕಾಳಜಿ ಬೇರೆ ಇರುತ್ತೆ. ಒಬ್ಬ ನಿರ್ಮಾಪಕರಾಗಿ ಈಗ ನಿಮ್ಮ ಏನಂತಾರೆ ಪ್ರಾಸ್ಪೆಕ್ಟಸ್ ಮುಂದಿನ ಇದು ನೋಡಿ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಹ್ಯಾಪಿ? ಹಾಂ, ಸಿನಿಮಾ ರಿಲೀಸ್ ಬಗ್ಗೆ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು. ನಾವು ಓಕೆ, ಫಸ್ಟ್ ಕಥೆ ಪ್ರಕಾರ ಹೇಳಿದ್ರೆ ಈ ಸ್ಕ್ರೀನ್ ಪ್ಲೇ ಆಗ್ಲಿ, ಈ ಕಥೆ ಆಗ್ಬೋದು, ಒಂದು ನಾವು ಮಾಡಿದ ಸಿನಿಮಾಗಳೆಲ್ಲ ಸ್ವಲ್ಪ ವಿಭಿನ್ನತೆ ಇದೆ ಅಂತ ಅನಿಸಿದೆ ನಮಗೆ. ಓಕೆ ಓಕೆ. ಒಂದೊಂದು ಸ್ಟೆಪ್ ಬಗ್ಗೆ ಎಲ್ಲ ಮೂಡ್ಕೊಂಡ್ ಬಂದಿದೆ. ಅಂದ್ರೆ ಶೂಟಿಂಗ್ ಆಗ್ಲಿ, ರೆಕಾರ್ಡಿಂಗ್ ಆಗ್ಲಿ, TPS ಆಗ್ಲಿ ಚೆನ್ನಾಗಿ. ಆಮೇಲೆ ಜನ ನಮ್ಮನೆ ಸಪೋಸ್ ವ್ಯಾಪಾರಗಳು ಏನಿದೆ ನಮ್ಗೆ ಆಗ್ತಾ ಇದೆ ಎಲ್ಲ ಜಾಸ್ತಿಯಾಗಿ ಕೇಳ್ಕೊಂಡ್ ಬಂದಿದ್ದಾರೆ. ಸೊ ಇಲ್ಲಿವರೆಗೂ ಕರೆಕ್ಟ್ ನಡ್ಕೊಂಡ್ ಬಂದಿದೆ. ಬಟ್ ಏನೇ ಆದ್ರೂ ಅದು ಲಾಸ್ಟ್ ರಿಲೀಸ್ ದಿವಸ ಬಂದು ಜನಗಳ ಬಾಯಿಂದ ಬರುತ್ತೆ ನೋಡಿ ಒಪಿನಿಯನ್, ಎಸ್, ಅದು ಪರ್ಫೆಕ್ಟ್ ಆಗುತ್ತೆ. ಕರೆಕ್ಟ್ ನೀವು ಹೇಳಿದ್ದು. ನನಗೆ ಇನ್ನೊಂದು ಅನಿಸ್ತಾ ಇತ್ತು, ರಾಘಣ್ಣ ಅವರು ತುಂಬ ಪ್ರೊಫೆಷ್ನಲ್ ಸಿನಿಮಾ ಮೇಕರ್ ಆಗ್ತಾರೆ, ಅಂದರೆ ಪ್ರೊಡ್ಯೂಸರ್ ಆಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ತುಂಬ ನೀಟಾಗಿ ಪ್ರೀ ಪ್ರೊಡಕ್ಷನ್ ಅಥವಾ ಪೋಸ್ಟ್ ಪ್ರೊಡಕ್ಷನ್ ರಿಲೀಸು ಪಕ್ಕಾಗಿ ಮಾಡ್ತಾ ಇದ್ದಾರೆ ನೀವು ಅಂತ ನನಗೆ ಅನಿಸ್ತಾ ಇದೆ. ಯು ಹ್ಯಾವ್ ಬಿಕಮ್ ವೆರಿ ಪ್ರೊಫೆಷನಲ್ ಇನ್ ಸಿನಿಮಾ ಮೇಕಿಂಗ್. ಐ ಮೀನ್ ಆಸ್ ಅ ಪ್ರೊಡ್ಯೂಸರ್. ಅದು ಆಕ್ಚುಲಿ ಅದು ತಾಯಿ ನಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ ಕ್ಲೀನ್ ಆಗಿ. ನಾವು ಈಗ ಹಣ್ಣು ಕಿತ್ಕೊಂಡು ತಿಂತೀವಿ. ಓಕೆ. ಸೊ ಡಿಸ್ಟ್ರಿಬ್ಯೂಷನ್ ಹೇಗೆ ಸರ್? ಎವ್ರಿಥಿಂಗ್ ಇಸ್ ಫೈನ್? ಎವ್ರಿಥಿಂಗ್ ಇಸ್ ಫೈನ್ ಸರ್, ಕೂಲ್ ಅಂಡ್ ಗುಡ್. ಒಂದು ಮಾತ್ರ ನೀವು ಉಳಿಸ್ಕೊಂಡು ಎಲ್ಲವನ್ನೂ ಬೇರೆಯವ್ರಿಗೆ ಕೊಟ್ಟಿದ್ರೆ ಅಂತ ಕೇಳಲ್ಪಟ್ಟೆ. ನಾವು BKT ನಾವೇ ಮಾಡ್ತಾ ಇದೀವಿ. ಓಕೆ, ಬಾಕಿ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಓಕೆ. ಸೊ ಹಾಗಾದ್ರೆ ನೀವು ನಮಗೆ ಗುರುವಾರ ಸಿಗ್ತೀರಾ? ಖಂಡಿತ ಸಿಗ್ತೀವಿ ಸರ್. ಓಕೆ ಓಕೆ ಸರ್, ಸಿನಿಮಾ ನೋಡೋಣ ಜೊತೆಲಿ, ಆನಂತರ ಸಾಧ್ಯ ಆದ್ರೆ ಒಂದು ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಮೋಸ್ಟ್ ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಘಣ್ಣ, ಚಿತ್ರದ ನಿರ್ಮಾಪಕರು. ಸೊ ಹೇಗಿತ್ತು ರಾಘಣ್ಣ ಅವ್ರ ಬಗ್ಗೆ ನಾನೇನು ಹೇಳಕ್ಕಾಗುತ್ತೆ? ನಿರ್ಮಾಪಕನಾಗಿ, ಸಿನಿಮಾ ಪ್ರೊಡ್ಯೂಸರ್, ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣನಾಗಿ, ನನ್ನ ಬ್ಯಾಕ್ ಬೋನ್. ನನ್ನ ಸಿನಿಮಾಗಳು, ನನ್ನೆಲ್ಲ ಸಿನಿಮಾಗಳ ಕಥೆನೂ ಕೇಳ್ತಾರೆ. ಸೊ ತುಂಬ ಖುಷಿಯಾಗುತ್ತೆ. ಅವರು ನಮ್ಮ ಪ್ರೊಡಕ್ಷನ್ಲಿ ನಾವು ಈ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತ ಆವಾಗಲೇ ಕೇಳಿದ್ರು. ಇವರು ಹೇಳಿದ್ರು ಪ್ರೊಡಕ್ಷನ್ಗೆ ಬಂದಾಗ ಅವ್ರ ಪ್ರೊಡಕ್ಷನ್ ಇದ್ರೂ ತುಂಬ ಸೀರಿಯಸ್ ಆಗಿ ಬರೋ. ಆ್ಯಕ್ಚುಲಿ ನಮ್ಮ ಪ್ರೊಡಕ್ಷನ್ ಇದ್ದಾಗ ಮಾತ್ರ ನಾನು ಸ್ವಲ್ಪ ಲೀನಿಯನ್ಸ್ ತೊಗೊಳ್ಳೋದು. ಓಕೆ, ಟೈಮಿಂಗ್ ಆಗಲಿ ಮತ್ತೊಂದಕ್ಕಾಗಲಿ, ಇಲ್ಲದ್ರೆ ಬೇರೆ ಪ್ರೊಡಕ್ಷನ್ ಇನ್ನೂ ಸೀರಿಯಸ್ ಆಗಿರ್ತೀನಿ. ಓಕೆ. ಸೊ ನಮ್ಮ ಪ್ರೊಡಕ್ಷನ್ ಆಗುತ್ತೆ, ಇವತ್ತಾಗಲೇ ಇನ್ನೊಂದು ದಿನ ಮಾಡ್ಕೊಂಡ್ರೆ ನಡೀತೆ ಬಿಡ್ರಿ ನಮ್ದು ತಾನೇ. ಬಟ್ ಆ ಥರ ಲೀನಿಯನ್ ನಮ್ಮ ಪ್ರೊಡಕ್ಷನ್ ಜಾಸ್ತಿ. ಸೊ ಆ ರೀತಿ ಅಂದರೆ ರಾಘಣ್ಣ ಅವ್ರು ಹೇಳಿದ್ರೆ ಸಿನಿಮಾ ರಿಲೀಸ್ ಆದಮೇಲೆ ಸೌಂಡ್ ಮಾಡಲಿ ಅಂತ. ಬಟ್ ನಮಗೆಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ. ಅಂದರೆ ಇಟ್ ಲಾಸ್ಟ್ ಟೈಮಲ್ಲಿ ಇನ್ನೊಂದು 2 ದಿನ 3 ದಿನದಲ್ಲಿ ಜನ ಏನು ಹೇಳ್ತಾರೆ ಸಿನಿಮಾ ಬಗ್ಗೆ, ಆ ಒಂದು ಭಯ ಮಾತ್ರ ಯಾವಾಗಲೂ ಜಾಸ್ತಿ ಇರುತ್ತಲ್ವಾ? ಹೌದು. ಯಶಸ್ಸು ಸಿಕ್ಕಾಗೆ ಭಯ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ? ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಗ ನಿಮ್ಮ ಲಾಸ್ಟ್ ಸಿನಿಮಾ ಚೆನ್ನಾಗಿ ಮಾಡಿದೆ, ಅದಕ್ಕಿಂತ ಮುಂಚೆ ಹುಡುಗರು ತುಂಬ ಚೆನ್ನಾಗಿ ಮಾಡಿದೆ. ಸೊ ಸಹಜವಾಗಿ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಇಲ್ಲ, ಎಕ್ಸ್ಪೆಕ್ಟೇಷನ್ಸು ಯಶಸ್ಸು ಅನ್ನೋದನ್ನೆಲ್ಲ ಅದು ದೇವ್ರಿಗೆ ಕೊಟ್ಟಂಗೆ ಅಷ್ಟೇ. ಅದೆಲ್ಲ ಅದು ದೇವ್ರಂದ್ರೆ ಅಭಿಮಾನಿ ದೇವ್ರುಗಳು ಅಷ್ಟೇ. ನಮ್ಮ ಯಶಸ್ಸು ಅವ್ರ ಯಶಸ್ಸು ಆ ಥರ ಅಂತ ಪಡುವಂಥ ಮನುಷ್ಯ ಅಲ್ಲ ನಾನು ಜನರಲಿ. ನನಗೇನಂದರೆ ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು, ಅದ್ರ ಬಗ್ಗೆ ಒಂದಷ್ಟು ಜನ ಚೆನ್ನಾಗಿ ಮಾತಾಡಬೇಕು. ಯಾಕೆ ನಾವೆಲ್ಲಾದ್ರೂ ಆಚೆ ಹೋದಾಗ, ಗಾಡೀಲಿ ಹೋಗ್ಬೇಕಾದ್ರೆ ಆಗಲಿ, ಮನೇಲಿ ಇರಬೇಕಾದ್ರೆ, ಎಲ್ಲಾದರೂ ಒಬ್ಬ ಪಾಸ್ ಆದಾಗ ಅವ್ರು ನಮ್ಮ ನೋಡಿ ನಕ್ಬಿಟ್ಟು ಚೆನ್ನಾಗಿ ಮಾಡಿದ್ರೆ ಬಿಡ್ರಿ ಅಂದ್ಬಿಟ್ರೆ ಒಂದು ಖುಷಿ. ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಅದು. ಸೊ ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀವಿ ಏನಂತಾರೆ ನಮ್ಮ ಸಿನಿಮಾ ಬಗ್ಗೆ ಅಂತ. ಗುರುವಾರ ಮಧ್ಯಾಹ್ನ ಗೊತ್ತಾಗ್ಬಿಡುತ್ತೆ. ಸೊ ಈ ಚಿತ್ರದ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋದಿದೆ, ತುಂಬ ಇದೆ. ಈ ಚಿತ್ರದ ಮೇಕಿಂಗ್ ಸ್ವಲ್ಪ ನೋಡ್ಕೊಂಬರೋಣ.
ಯಾರೋ ಇವನು ಜೋಕುಮಾರ ಕಣ್ಣಲ್ಲಿ ನಿಂತ, ಯಾರೋ ಇವನು ಮಾಯಗಾರ ಯಾರಿಗೆ ಸ್ವಂತ. ಸಾವಿರ ಆಲೋಚನೆ ಮೌನವೇ ಸಂಭಾಷಣೆ, ಯಾರೋ ಯಾರೋ ಕಾಣೆ. ಯಾರಿವನೋ 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 ಯಾರಿವನೋ, ಇವನ್ ಯಾರ ಮಗನೋ ಕಾಣೆ ನಾ ಕಾಣೆ. ಹೆಸರೇನೋ ಹೆಸರೇನೋ ಯಾವೂರ ನಾಯಕನೋ, ಜೊತೆಗಾರ ನಾಗುವನೋ ಕಾಣೆ ನನ್ನಾಣೆ. ಎದೆ ಬಡಿತ ಯಾತಕೋ ತಾಳ ತಪ್ಪಿದೆ ಇಂದು ಇವನ ನೋಡಿ. ಇದೇನು ಸೂಚನೆ, ಇದೆಂಥ ಯೋಚನೆ, ಹೊಸದಾದ ದಿಗಿಲು ಯಾಕೋ ಕಾಣೆ. ತುಟಿಲಿ ಕಂಪನ, ಎದೆಲಿ ತಲ್ಲಣ, ಬಹಳನೇ ಇಷ್ಟ ದೇವರಾಣೆ. ಯಾರಿವನೋ 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 ಯಾರಿವನೋ, ಇವನ್ ಯಾರ ಮಗನೋ ಕಾಣೆ ನಾ ಕಾಣೆ. ಕಾಲ್ಗಳು ಯಾತಕೋ ದಾರಿಯ ತಪ್ಪಿದಂತೆ, ಆತನ ಹಿಂದೆಯೇ ಸಾಗಿವೆ ಸಾಗಿವೆ. ರಾತ್ರಿಯಾದರೆ ಚಂದ್ರನಾಗಿ ಕಂಬಳಿಲಿ ಬಂದ, ಹಗಲು ಬಂದರೆ ನನ್ನ ಸುತ್ತಲೂ ಹಾಲು ಬೆಳಕೆಯಾದ. ಪೂರ್ವ ಪರವೇ ಇಲ್ಯಾರಿಗೂ ತಿಳಿದಿಲ್ಲ, ಪೂರ್ವ ಸೂರ್ಯ ಬಂದಂತೆ ಬಂದಿರುವ, ಖುಷಿಯೊಂದೆ ಹಂಚಲು ಸ್ನೇಹಿ ಎನ್ನುವ ರೂಪದಲ್ಲಿ ಬಂದ. ಇದೇನು ಸೂಚನೆ, ಇದೆಂಥ ಯೋಚನೆ, ಹೊಸದಾದ ದಿಗಿಲು ಯಾಕೋ ಕಾಣೆ. ಈ ದೃಶ್ಯಗಳು ನೋಡ್ತಾ ಇದ್ರೆ ಹಾಡು ಕೇಳ್ಬೇಕು ಅನ್ನಿಸ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿರೋ ಹಾಡಿದು ಕೂಡ. ವೆರಿ ಮೆಲೋಡಿಯಸ್ ಸಾಂಗ್. ಈ ಹಾಡನ್ನ ಹರಿಕೃಷ್ಣ ಅವರು ಸೋನು ನಿಗಮ್, ಕಾರ್ತಿಕ್ ಪ್ಲಸ್ ದ ಲೇಡಿ ಸಿಂಗರ್ 3 ಜನ ಸೇರಿ ಹಾಡ್ರು ಅಂತ ಹಾಡು. ಹೌದಾ? ಸೋನು ನಿಗಮ್, ಕಾರ್ತಿಕ್ ಅಂಡ್ ಸುಮಾ ಶಾಸ್ತ್ರಿ ಅವರ. ಎಸ್, ಸುಮಾರು. ಎಸ್, ಅವರು ಆ ಥರ ಹಾಡುಗಳನ್ನ ತುಂಬ ಅದ್ಭುತವಾಗಿ ಹಾಡ್ತಾರೆ. ಹೌದು. ಇದು ಪಂಕಜ ಕೂಡ ಅವರೇ ಹಾಡಿದ್ದ ಅಲ್ಲ, ಇದರಲ್ಲಿ ಇರುವಂಥ ಇನ್ನೊಂದು ಹಾಡಿದೆಯಲ್ಲ, ಎಕ್ಸ್ಕ್ಯೂಸ್ ಮೀ ಒನ್ ಟು ಸೇಮ್ ಪಂಕಜ ಆಡಿದ್ರಲ್ಲ ಅವರೇ ಇದನ್ನು ಓಕೆ ಆಡಿದ್ರು. ಓಕೆ ಎಸ್. ಸೊ ಹಾಗೆ ನಾವು ಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಒಂದು ನೆಟಿವಿಟಿ ಅಂತ ಒಂದಿರುತ್ತೆ, ಇದರಲ್ಲಿ ಏನಿದೆ ಅಂದರೆ ಗಮನ ಸೆಳೆಯುವ ಅಂಶ ಏನು ಈ ಚಿತ್ರದ ಸಿನಿಮಾದಲ್ಲ? ಇನ್ಫ್ಯಾಕ್ಟ್ ಇಡೀ ಸ್ಕ್ರಿಪ್ಟನ್ನೇ ನಾವು ಈ ಸಿನಿಮಾ ಒರಿಜಿನಲ್ ವರ್ಷನ್ ನೋಡಿ ಯಾಕೆ ಇಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ನಮ್ಗೆಲ್ಲರಿಗೂ ಇಷ್ಟಪಟ್ಟಂಥ ಒಂದು ಲೈನ್, ಸ್ಟೋರಿ ಲೈನ್ ಅನ್ನೋದು. ಏನದು ಲೈನ್ ಅಂದರೆ ಐ ರಿಯಲಿ ಕೆನಾಟ್ ಡಿಸ್ಕ್ರೈಬ್ ದ ಸ್ಟೋರಿ ಅಗೇನ್ ಹೇಳಿದಂಗೆ. ಬಟ್ ಏನಂದ್ರೆ ಅಂದರೆ ಈಗ ಹುಡುಗರು ಅಂದರೆ ಫ್ರೆಂಡ್ಶಿಪ್ ಬಗ್ಗೆ, ಇದರಲ್ಲಿ ಎಲ್ಲ ರೀತಿಯಾದ ಅಂಶಗಳು ಸೇರಿ ಬರುತ್ತೆ. ಅಂದರೆ ಇಟ್ಸ್ ಅ ಗುಡ್ ಮೆಸೇಜ್. ಲವ್ ಸ್ಟೋರಿ, ಲವ್ ಇದೆ, ಆಕ್ಷನ್ ಇದೆ, ಕಾಮಿಡಿ ಇದೆ, ಯೂಶುವಲ್ ಅಲ್ಲಿ ಸಿನಿಮಾ ಡ್ರಾಮಾ ಇದು ಖಂಡಿತವಾಗ್ಲೂ ಇಟ್ಸ್ ಅ ಡ್ರಾಮಾ ಫಿಲ್ಮ್. ಇಟ್ಸ್ ವಿತ್ ಲಾಟ್ ಆಫ್ ಹ್ಯೂಮನ್ ಎಮೋಷನ್ಸ್. ಓಕೆ, ಹೆಂಗೆ ಪರಿವರ್ತನೆ ಆಗ್ತಾರೆ ಜನ? ಏನು ಬ್ಯಾಕ್ ಡ್ರಾಪ್ ಅಲ್ಲಿ ಯಾವ? ಇಟ್ಸ್ ಅ ಪ್ಯೂರ್ಲಿ ಅನ್ ಎಂಟರ್ಟೈನ್ಮೆಂಟ್ ಎಮೋಷನಲ್ ಫಿಲ್ಮ್. ಅದು ಯಾವ ರೀತಿ ಬೇಕಾದ್ರೂ ತಗೊಂಡು. ಓಕೆ, ಇವ್ರ ಲೈಫ್ನ ಜರ್ನಿ. ಓಕೆ, ಒಂದು ಸಿನಿಮಾ, ಒಂದು ಜರ್ನಿ ಅಷ್ಟೇ, ಒಂದು ಕ್ಯಾರೆಕ್ಟರ್ ಲೈಫ್ನ ಜರ್ನಿ. ಯಾ, ಕುಮಾರನ್ ಲೈಫ್ ಮಾತ್ರ ಅಲ್ಲ, ನಮ್ಮ ಯೋಗಿ ಹೆಸರು ನಟೇಶ ಅಂತ ಪಿಕ್ಚರ್ಲಿ. ನಟೇಶ್, ಅದೇ ನಮ್ಮ ಕ್ಯಾರೆಕ್ಟರ್ ನಮ್ಮ ಹೆಸರುಗಳಿಗಿಂತ ಬೇರೆಯವ್ರ ಹೆಸರುಗಳು ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ನೀವು ಒಂದು ಕರೀತಾ ಇರ್ತೀರ, ಅವ್ರನ್ನ ಕರೀತಾ ಇರ್ತೀವಲ್ಲ ಅದಕ್ಕೋಸ್ಕರ. ನಿಮ್ಮ ಹೆಸರೇನು ಈ ಚಿತ್ರದಲ್ಲಿ? ನೋಡಿ ಇವ್ರನ್ನ ಫ್ರೀಸ್ ಮಾಡಿ ಹೆಸರೇ ಇಟ್ಟಿಲ್ವೇನೋ.
ಎಸ್, ನೀವು ಇದೇ ಥರ ಒಂದು ಬ್ರೇಕ್ ಕೊಡೋಣ ನಾವೀಗ. ಸೊ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತಷ್ಟು ಮಾತುಕತೆ. ಈ ಚಿತ್ರದ ಆ ಹಾಡು ನೋಡ್ಕೊಂಬಂದಲ್ಲ ಅದನ್ನು ಇನ್ನೊಂದ್ಸಲ ನೋಡೋಣ, ಯಾಕಂದ್ರೆ ತುಂಬ ಚೆನ್ನಾಗಿದೆ. ಚಿಕ್ಕದೊಂದು ಬ್ರೇಕ್.